ಹಲೋ ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ RCB 2026 IPL ಪ್ರಿವ್ಯೂವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ಪ್ರಿವ್ಯೂವನ್ನು ನೋಡೋಣ. ಮುಂಬೈ ಇಂಡಿಯನ್ಸ್ ಬೆಸ್ಟ್ ಪ್ಲೇಯಿಂಗ್ 11 ಹೇಗಿರುತ್ತೆ, ಈ ಸೀಸನ್ ಹೇಗೆ ಆಡ್ಬೋದು ಏನು ಅಂತ ಎಲ್ಲನೂ ಡೀಟೇಲಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮುಂಬೈ ಇಂಡಿಯನ್ಸ್ ತಂಡ, ಯಾಕಂದರೆ ಮೊದಲೇ ಹೇಳಬೇಕು ಅಂತ ಹೇಳಿದ್ರೆ ತಂಡದಲ್ಲಿ ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಇರೋರೇನೇ ಇದ್ದಾರೆ. ಹಾಗೆಯೇ ನೋಡ್ತಾ ಹೋಗ್ತು ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಮಟೀರಿಯಲ್ಸ್ ತುಂಬಾ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಆ್ಯಂಗಲಿಂದನೂ ಇದು ಹೆಲ್ಪ್ ಆಗುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಆಗಿರ್ಬೋದು, ಈ ಥರ ಕ್ಯಾಪ್ಟನ್ಸಿ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋ ಪ್ಲೇಯರ್ಸ್ಗಳಿದ್ದರೆ ತುಂಬಾ ಟೀಮ್ಗೆ ಅನುಕೂಲ ಆಗುತ್ತೆ. ಸೊ ರೋಹಿತ್ ಶರ್ಮಾ ಅವರು ಕೂಡ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಹಾಗೆಯೇ ಮುಂಬೈ ಇಂಡಿಯನ್ಸ್ನ 5 ಬಾರಿ ಚಾಂಪಿಯನ್ ಮಾಡಿದ್ದಾರೆ. ಇಂಡಿಯಾಕ್ಕೂ ಕೂಡ ಒಳ್ಳೆ ಸಕ್ಸಸ್ ಇದೆ. ಸೊ ಅವರು ಚೆನ್ನಾಗಿಯೇ ಕ್ಯಾಪ್ಟನ್ಸಿ ಮಾಡಿದರು ಮುಂಬೈ ಇಂಡಿಯನ್ಸ್ ತಂಡಕ್ಕೂ ಕೂಡ. ಸೊ ಅವರು ತಂಡದಲ್ಲಿದ್ದಾರೆ. ಇನ್ನು ಓಕೆ, ಇವಾಗ ಪ್ಲೇಯಿಂಗ್ 11 ನೋಡ್ತಾನೆ ಇದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಆಗಲೇ ಹೇಳಿದಾಗೇ ಕ್ಯಾಪ್ಟನ್ಸಿ ಮಟೀರಿಯಲ್, ಹಾಗೆಯೇ ಸಖತ್ ಒಳ್ಳೆ ಪ್ಲೇಯರು. ಸೊ ರೋಹಿತ್ ಶರ್ಮಾ ಆ್ಯಸ್ ಅ ಪ್ಲೇಯರ್ ಅನ್ನೋರು ಈ ಥರ ನೆಕ್ಸ್ಟ್ ಲೆವೆಲ್ ಫಾರ್ಮ್ಗೆ ಬಂದರೆ ಮುಂಬೈ ಇಂಡಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಸೀಸನ್ ಅಂತಲೇ ಹೇಳ್ಬೋದು. ಇನ್ನು ಓಪನಿಂಗಲ್ಲಿ ಇವರ ಜೊತೆ ರಿಕಲ್ಟನ್ ಅಥವಾ ಕ್ವಿಂಟನ್ ಡಿ ಕಾಕ್, ಫಸ್ಟ್ ಚಾಯ್ಸ್ ಮೋಸ್ಟ್ ಪ್ರಾಬಬ್ಲಿ ಕ್ವಿಂಟನ್ ಡಿ ಕಾಕ್ ಕಡೆಗೆ ಹೋಗ್ಬೋದು. ಸೊ ಅವರೇನಾದರೂ ಫಾರ್ಮ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ರಿಕಲ್ಟನ್ ಆರಿಸ್ಕೊಳ್ತಾರೆ, ಬ್ಯಾಕಪ್ ಆಪ್ಷನ್ ಇದೆ. ಸೊ ಇನ್ನು ನಂಬರ್ 3ನಲ್ಲಿ ತಿಲಕ್ ವರ್ಮಾ ಬರ್ಬೋದು, ಇಲ್ಲಾಂದರೆ ಸೂರ್ಯಕುಮಾರ್ ಯಾದವ್ ಬರ್ಬೋದು. ಇವರಿಬ್ಬರ ನಡುವೆ ಸ್ವ್ಯಾಪ್ ಆಗುತ್ತೆ. ಇನ್ನು ನಂಬರ್ 4ನಲ್ಲಿ ಸೂರ್ಯಕುಮಾರ್ ಯಾದವ್, ಇವರು ಕೂಡ ಇಂಡಿಯಾನ ಚಾಂಪಿಯನ್ ಮಾಡಿದ್ದಾರೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ. ಸೊ ಇವರು ಕೂಡ ಕ್ಯಾಪ್ಟನ್ಸಿ ಮಟೀರಿಯಲ್ ಅಂತಲೇ ಹೇಳ್ಬೋದು. ಸೊ ಅತ್ಯುತ್ತಮವಾದ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ನಂಬರ್ 5ದಲ್ಲಿ ಬಂದರೆ, ವಿಲ್ ಜಾಕ್ಸ್ ಅವರು ಬರ್ತಾರೆ, ಸಖತ್ ಫಾರ್ಮ್ನಲ್ಲಿದ್ದಾರೆ. ನಂಬರ್ 6ನಲ್ಲಿ T20 ವರ್ಲ್ಡ್ ಕಪ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ವಿಲ್ ಜಾಕ್ಸ್ ಅವ್ರಿಗೆ. ಇನ್ನು ನಂಬರ್ 7ನಲ್ಲಿ ಐದರ್ ಮಿಚೆಲ್ ಸ್ಯಾಂಟ್ನರ್ ಇರ್ಬೋದು, ಇಲ್ಲಾಂದರೆ ರದರ್ಫರ್ಡ್ ಇರ್ಬೋದು. ಮಿಚೆಲ್ ಸ್ಯಾಂಟ್ನರ್ ಇತ್ತೀಚೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಿಂದ ಸ್ಪಿನ್ ಕೂಡ ಸಖತ್ತಾಗ್ತಾರೆ, ಅವರೇ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ರದರ್ಫರ್ಡ್ ಕೂಡ ಅದೇ ರೀತಿ ಗುದ್ದುವಂಥ ಪ್ಲೇಯರು. ಸೊ ಇಬ್ಬರಲ್ಲಿ ಯಾರು ಚಾಯ್ಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಟಫ್ ಚಾಯ್ಸ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಏನಾದರೂ ಇದ್ದರೆ ಸ್ಯಾಂಟ್ನರ್ ಕಡೆನೇ ಹೋಗ್ಬೋದು. ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ ಅವ್ರದ್ದು ಇತ್ತೀಚಿನ ದಿನಗಳಲ್ಲಿ. ಇನ್ನು ಶಾರ್ದುಲ್ ಠಾಕೂರ್ ಮತ್ತು ದೀಪಕ್ ಚಹಾರ್ ಓಪನಿಂಗ್ ಸ್ಪೆಲ್ಗಳನ್ನು ಹಾಕ್ಬೋದು ಜಸ್ಪ್ರೀತ್ ಬುಮ್ರಾ ಅವರ ಜೊತೆ. ಬುಮ್ರಾ ಮತ್ತು ಬೋಲ್ಟು ನೆಕ್ಸ್ಟ್ ಲೆವೆಲ್ ಕಾಂಬೋ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಟೀಮ್ ಅಂತಲೇ ಹೇಳ್ಬೋದು. ಎಲ್ಲ ಆ್ಯಂಗಲ್ನಲ್ಲೂ ಬೆಸ್ಟಾಗಿ ಕಾಣ್ತಾ ಇದೆ ಈ ಟೀಮು. ಸೊ ಕೊಂಚ ವೀಕ್ನೆಸ್ ಅಂತ ಹೇಳಿದ್ರೆ ಸ್ಪಿನ್ ಬಾಲಿಂಗು. ಸೊ ಸ್ಯಾಂಟ್ನರ್ ಮೇಲೇ ಜಾಸ್ತಿ ಡಿಪೆಂಡೆಂಟ್ ಆಗಿರೋದು. ಸೊ ಅವ್ರನ್ನ ಬಿಟ್ಟರೆ ಮಯಾಂಕ್ ಮಾರ್ಕಂಡೆ ಒಂದು ಆಪ್ಷನ್ ಇದೆ. ಸೊ ಅದೊಂದು ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಥರ ಕಂಡರೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಮಯಾಂಕ್ ಮಾರ್ಕಂಡೆ ಅವ್ರು ಬರ್ಬೋದು ಇನ್ ಕೇಸ್ ಏನಾದರೂ ಸ್ಪಿನ್ ವಿಕೆಟ್ ಆಗಿದ್ದರೆ. ಇಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಕುಮಾರ್ ಅವ್ರನ್ನ ಕೂಡ ತರ್ಬೋದು. ಇನ್ನೊಬ್ಬ ಪೇಸರ್ ತುಂಬ ಜನ ಇದ್ದಾರೆ ಈ ಟೀಮ್ನಲ್ಲಿ. ಹಾರ್ದಿಕ್ ಪಾಂಡ್ಯ ಕೂಡ ಬಾಲ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ, ಶಾರ್ದುಲ್ ಠಾಕೂರ್, ದೀಪಕ್ ಚಹಾರ್, ಜಸ್ಪ್ರೀತ್ ಬುಮ್ರಾ, ಬೋಲ್ಟು 5 ಜನ ಆಗಿಬಿಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಫಾಸ್ಟ್ ಬಾಲಿಂಗ್ ತರಲಿಕ್ಕಿಲ್ಲ. ಸೊ ಪಿಚ್ ಅನುಗುಣವಾಗಿ ತರ್ಬೋದು, ತಂದರೂ ಕೂಡ. ಇದು ಬ್ಯಾಟಿಂಗಾಗಿ ನಮಂದಿರವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು ಅಂತ ಅನಿಸುತ್ತೆ. ಸೊ ಬ್ಯಾಟರ್ಸ್ ಏನಾದರೂ ಬೇಕಾಗಿದ್ದರೆ. ಸೊ ವ್ಯಾಲ್ಯೂಬಲ್ ಎಡಿಷನ್ ಅಂದರೆ ವಿಲ್ ಜಾಕ್ಸು ಹೋದರು ಇದರಲ್ಲೂ ಕೂಡ. ಆದರೆ ಈ ಸಲ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ. ಸೊ ಸಖತ್ತಾಗಿ ಟೀಮ್ ಇದೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸೊ ಓಪನಿಂಗ್ ಬಾಲಿಂಗ್ ಸಖತ್ತಾಗಿದೆ. ಬುಮ್ರಾ ಬೋಲ್ಡ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ದೀಪಕ್ ಚಹಾರ್ ಕೂಡ ಸಾಥ್ ಕೊಡ್ತಾರೆ. ಮಿಡಲ್ ಓವರ್ಸ್ನಲ್ಲೂ ಕೂಡ ಬರ್ತಾರೆ ಇವರು ಕೂಡ, ಡೆತ್ನಲ್ಲೂ ಕೂಡ ಈ 4 ಬರ್ಬೋದು. ಸೊ ಹಾರ್ದಿಕ್ ಪಾಂಡ್ಯ ಕೂಡ ಓಪನಿಂಗ್ ಸ್ಪೆಲ್ಗಳನ್ನು ಹಾಕ್ತಾರೆ. ಸೊ ಎಷ್ಟು ಆಪ್ಷನ್ ಇದೆ ಇವ್ರ ಹತ್ರ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಓಪನರ್ಸ್ ಆದಮೇಲೆ ಮಿಡ್ಲ್ ಆರ್ಡರ್ನಲ್ಲೂ ಕೂಡ ಒಳ್ಳೆ ಪ್ಲೇಯರ್ಸ್ಗಳಿದ್ದಾರೆ. ಸೊ ಒಳ್ಳೆಯ ಟೀಮ್ ಅಂತಲೇ ಹೇಳ್ಬೋದು ನಿಜಕ್ಕೆ ಹೇಳಬೇಕು ಅಂದರೆ. ಸೊ ಚಾನ್ಸಸ್ ಇದೆ ಈ ಸರಿ ಇವರು ಕೂಡ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ. ಒಳ್ಳೆಯ ಟೀಮ್ ಥರನೇ ಕಾಣ್ತಾ ಇದೆ. ಸೊ ಪ್ಲೇ ಆಫ್ಸ್ಗೆ ಇವರು ಕೂಡ ತಲುಪ್ಬೋದು ಅಂತ ಪ್ರಿಡಿಷನ್ ಮಾಡ್ಬೋದು. ಇನ್ನು ಫಸ್ಟ್ 4 ಮ್ಯಾಚಸ್ ಇವ್ರದ್ದು MI ವರ್ಸಸ್ KKR ಸಂಡೇ 29 ಮಾರ್ಚ್ ಅಂದಿದೆ ನೈಟ್ ಮ್ಯಾಚು. ಇನ್ನು ಡೆಲ್ಲಿ ವರ್ಸಸ್ MI 4 ಏಪ್ರಿಲ್, ರಾಜಸ್ಥಾನ್ ವರ್ಸಸ್ ಮುಂಬೈ 7 ಏಪ್ರಿಲ್, ಹಾಗೆಯೇ MI ವರ್ಸಸ್ RCB 12 ಏಪ್ರಿಲ್. ಸೊ 4 ಬಿಗ್ ಮ್ಯಾಚಸ್ಗಳೇ ಇದೆ ಇವ್ರಿಗೂ ಕೂಡ ಸ್ಟಾರ್ಟಿಂಗ್ನಲ್ಲಿ ಆ್ಯಸ್ RCB ಇರೋ ಹಾಗೆಯೇ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಇದೇ ರೀತಿ ಬೇರೆ ಟೀಮ್ದು ಏನಾದರೂ ಪ್ರಿವ್ಯೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸದ್ಯಕ್ಕೆ ಹೇಳಬೇಕು ಅಂದರೆ ಸಾಕಷ್ಟು ಸ್ಟ್ರಾಂಗ್ ಆಗಿರೋ ಟೀಮ್ ಅಂತ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ತಂಡ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ. ಥ್ಯಾಂಕ್ ಯು.